ಬೇಜಾನ್ ಕೊಡ್ಸಿದ್ವಲ್ರಿ. ನಮ್ಗೆ ಟೈಮೇ ಕೊಡ್ಲಿಲ್ವಲ್ರಿ. ನೀವು ಹತ್ರ ಬರ್ಲಿಲ್ವಲ್ರಿ. ನಿನ್ನ ಸ್ಟೈಲ್ ನೋಡಿ ಲೈಕ್ ಮಾಡಿದೆ, ತುಂಬಾ ಇಷ್ಟಪಟ್ಟು ಕಮೆಂಟ್ ಮಾಡಿದೆ, ಕ್ಯಾರೆಕ್ಟರ್ ಕೊಂಡು ಸಬ್ಸ್ಕ್ರೈಬ್ ಮಾಡಿದೆ. ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ನಂಗೆ ಬೇಜಾರಾಯ್ತು ಕಣ್ರಿ. ನಾವು ಕೇಳಿ ಕೊಡ್ಸಿದ್ವಲ್ರಿ. ಅಬ್ಬಾ ಅಬ್ಬಾ ನನ್ ಸೊಂಟ ಹಿಡ್ಕೊಂಡ್ಬಿಡ್ತು ಕಣೆ. ಅಬ್ಬಾ ಅಮ್ಮ ಕೂತ್ಕೋ ಕೂತ್ಕೋ. ಅದಕ್ಕೆ ಹೇಳಿದ್ದು ಯಾವ ವಯಸ್ಸಲ್ಲಿ ಯಾವ ಕೆಲಸ ಮಾಡ್ಬೇಕೋ ಅದ್ ಮಾಡು ಅಂತ. ಸರಿ ಬಿಡು. ನೀನೊಬ್ಳು ಕಮಾನ್. ಏ ಬಿಟ್ಟು, ಆ ಕೋಳಿ ಸತ್ ಹೋಗಿದ್ಯೋ, ಎಲ್ಲೂ ಹೋಗಲ್ಲ, ನೆಮ್ಮದಿಯಾಗಿ ತಿನ್ನು. ನಿನ್ ಕೆಲ್ಸ ನೀನ್ ನೋಡ್ಕೋ, ನಾನ್ ಏನ್ ಮಾಡ್ಬೇಕು ನನ್ಗೆ ಗೊತ್ತು. ಛೀ ಪಾರ್ವತಿ, ಈ ಸಾಂಗ್ ತುಂಬಾ ಸ್ಲೋ ಇದೆ, ಸ್ವಲ್ಪ ಜೋಶ್ ಬರೋ ಸಾಂಗ್ ಹಾಕು. ಹೊರಗಡೆ ಪಾರ್ಟಿ ಶುರುವಾಯ್ತು ಅನ್ಸುತ್ತೆ. ಬಹುಶಃ ಜೊತೆಗೆ ಎಣ್ಣೆ ಕೂಡ ಇರ್ಬೋದೇನೋ. ಅಲ್ಲಿಗೆ ಹೋಗೋದಾ ಇಲ್ಲೇ ಇರೋದಾ? ಲಂಗ ನೋಡಿರ ಸಾಕ ಬೆನ್ ಹತ್ತಂಗ ಗಂಗಿ ಏ ಗಂಗಿ ಅದಿಯ ನೀನು ಪೂರ ಯಂಗ ಎದಿಯ ಒಳಗ ಧುಮ್ಮನು. ಕಾಲಲ್ಲಿ ಎಳಿತಾ ಇದೆ, ಮನಸ್ಸಾಕ್ಷಿ ಇಲ್ಲಿ ಇರುವಂತ ಇದೆ. ಸ್ವಲ್ಪ ತಿಲ್ಲೇ ಇದ್ಬಿಡೋಣ. ಹೋಮ ಬೇಗ ಮುಗ್ದೋದ್ರೆ ಆಮೇಲೆ ಪಾರ್ಟಿನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಏ ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ. ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ. ಯಾರನ್ನು ಉದ್ಧಾರ ಮಾಡಕ್ ಬಂದಿದ್ದೀರಾ? ಓಹೋ, ಆಸ್ತಿ ಪೂರ್ತಿ ನಿಮ್ ಹೆಸರಲ್ಲಿದೆ ಅಂತನಾ? ಅರ್ಥ ಆಯ್ತು ಬಿಡು. ಅಷ್ಟಕ್ಕೂ ನಾವು ಮಾತಾಡೋ ಮಾತುಗಳಿಗೆ ಆಸೆಗಳಿಗೆ ಏನಾದ್ರೂ ಸಂಬಂಧ ಇದೆಯಾ ಅಜ್ಜಿ? ಅಷ್ಟಕ್ಕೂ ನಾವ್ ಯಾವತ್ತಾದ್ರೂ ಅಧಿಕಾರ ತೋರ್ಸಿದೀವ ಚಿಕ್ಕಮ್ಮ? ಇವಾಗ ನೀವ್ ಮಾಡ್ತಿರೋದು ಹಾಗೆ ಇದೆಯಮ್ಮ. ಚಿಕ್ಕಮ್ಮ, ಏನ್ ಚಿಕ್ಕಮ್ಮ? ಹೋಗಿ ಹೋಗಿ ಹೋಗಿ, ಆ ಹೋಮ ಏನಾಯ್ತು ನೋಡ್ ಹೋಗಿ. ನಾವು ಪಾರ್ಟಿ ಮಾಡ್ಕೋಬೇಕು. ಅನು, ಹೋಗ, ಸೌಂಡ್ ಜಾಸ್ತಿ ಮಾಡೆ, ಹೋಗೋ. ಸೀನು, ಯಾಕೆ ಹೊಡೆದು ಹಾಕ್ತೆ? ಈ ಸೌಂಡ್ಗೆ ಕಿವಿ ಕಿತ್ ಹೋಗ್ತಿದೆ ಒಳಗಡೆ. ಅಲ್ಲಿ ಹತ್ತಿ ಇಟ್ಕೊಂಡಿದ್ರೆ ಸರಿ ಹೋಗಿರೋದು, ಅದಕ್ಕೆ ಸೌಂಡ್ ಬಾಕ್ಸ್ ಹೊಡೆದಾಕ್ತೀಯಾ? ಬಾಕ್ಸ್ ಮಾತ್ರ ಹೊಡೆದಾಕಿದೀನಿ, ಅದಕ್ಕೆ ಖುಷಿ ಪಡಿ. ಅಂದ್ರೆ ಏನ್ ಸೀನು ನೀನ್ ಹೇಳೋದು? ನಮ್ಮ ತಲೆನೇ ಒಡೆದು ಹಾಕ್ತೀನಿ ಅಂತಿದ್ದಾನೆ. ಅಯ್ಯೋ 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 ಅಯ್ಯೋ, ಏನ್ ಮಾಡ್ಬೇಕು ಅಂತಿದ್ಯಾ ನೀನು? ಸುಮ್ನೆ ಬಾಯ್ ಬಡ್ಕೋಬೇಡಿ. ಪಾಪ ಮಾವನ್ಗೋಸ್ಕರ ಅತ್ತೆಯಲ್ಲಿ ಭಕ್ತಿಯಿಂದ ಹೋಮ ಮಾಡಿಸ್ತಿದ್ರೆ ನೀವಿಲ್ಲಿ ತಿನ್ಕೊಂಡ್ ಕುಡ್ಕೊಂಡ್ ಮಜಾ ಮಾಡ್ತಿದ್ದೀರಾ. ನಾಚಿಕೆ ಆಗಲ್ಲ ನಿಮ್ಗೆ? ಮರ್ಯಾದೆಯಿಂದ ಮಾತಾಡು ಸೀನು. ಮಾವನ್ಗೋಸ್ಕರ ಮಾಡ್ತಿರೋಂತ ಹೋಮ ಇದು. ಯಾರೇ ಭಗ್ನ ಮಾಡೋ ಪ್ರಯತ್ನ ಪಟ್ರು ಸರಿ, ಕ್ಷಮಿಸಲ್ಲ ಅತ್ತೆ. ಅವ್ರವ್ರ ಮನೆಗೆ ಅವ್ರವ್ರು ಹೋಗಿ. ಅದ್ ಹೇಗ್ ಹೋಗ್ತಾರ ಅವರು? ಪಾರ್ಟಿ ಮಾಡ್ಬೇಕು ಅಂತ ತಾನೇ ಬಂದಿರೋದು. ಹೋಗದೆ ಇದ್ರೆ ಹೇಗ್ ಓಡಿಸ್ಬೇಕು ಅಂತಾನೂ ನನಗೆ ಗೊತ್ತು. ಏನೇ ಪಾರ್ವತಿ ಇದು? ನಿಮ್ ಮನೆಗ್ ಬಂದ್ರೆ ಇಷ್ಟೊಂದು ಅವಮಾನ ಮಾಡ್ತಿದ್ದಾರೆ. ನಿನ್ ಮನೆ ಕರ್ದು ಇಷ್ಟೊಂದು ಅವಮಾನ ಮಾಡ್ತೀಯಾ? ಅದಲ್ಲ ಶೈಲು, ನೀವಿರಿ, ನಾನು ಹೇಳ್ತೀನಿ. ಏನ್ ಮಾಡ್ತೀಯಾ? ನಿನ್ ಅಳಿಯನಿಂದ ಇನ್ನೂ 4 ಮಾತು ಬೈಸ್ತೀಯಾ? ನಮ್ಗೇನ್ ಮನೆ ಇಲ್ವಾ ಏನು? ಅಲ್ಲೇ ಪಾರ್ಟಿ ಮಾಡ್ತೀವಿ, ಬಂದ್ರೆ ಹೋಗೋಣ. ಶೈಲು, ಇರಿ 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 ಇರಿ. ಶಾಂತ, ವಿಮ್ಲಾ, ನಿಂತ್ಕೊಳ್ಳಿ. ಇರಿ, ನೀವೆಲ್ಲ ಸ್ವಲ್ಪ ಇರಿ. ನೀವ್ ಎಲ್ಲೂ ಹೋಗೋ ಹಾಗಿಲ್ಲ, ಇಲ್ಲೇ ಪಾರ್ಟಿ ನಡೆಯುತ್ತೆ. ಅಲ್ಲ, ಸೀನು ಯಾರು ನಿಲ್ಸೋದಕ್ಕೆ?
ಅವನಿಗೂ ಈ ಮನೆಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವನ್ ಈ ಮನೆಗ್ ಸೇರ್ದವನೇ ಅಲ್ಲ. ಅಲ್ಲ, ನೀನ್ ಏನ್ ಮಾತಾಡ್ತಾ ಇದ್ಯಾ ಸೀನು? ಅಲ್ಲ, ನಿನಗೇನ್ ಸಂಬಂಧ ಇದೆ ಅಂತ ಮಾತಾಡ್ತಿದ್ಯಾ? ಹೋಗಿ ಕೆಲ್ಸ ನೋಡ್ಕೋ. ಚಿಕ್ಕತ್ತೆ, ನಿಮ್ಮಪ್ಪ ಮನೆ ಅಳಿಯಾಗಿ ಈ ಮನೇಲಿ ಬದುಕ್ತಿದ್ದಾನೆ. ಈ ಮನೇಲಿ ಹಬ್ಬನಾದ್ರೂ ಮಾಡ್ಕೋತೀವಿ, ಪಾರ್ಟಿನಾದ್ರೂ ಮಾಡ್ಕೋತೀವಿ, ಅದು ನಮ್ಮಿಷ್ಟ. ಆದ್ರೆ ನಿನಗ್ ಈ ಮನೇಲಿ ಮಾತಾಡೋ ಅರ್ಹತೆನೇ ಇಲ್ಲ. ಹೋಗೋ ಆಚೆಗೆ. ಚಿಕ್ಕತ್ತೆ ಅಂದ್ರೆ ಮರ್ಯಾದೆ ಇಲ್ಲ, ಗೌರವ ಇಲ್ಲ, ಎಲ್ಲ ದೊಡ್ಡತ್ತೆಗೆನಾ? ಏನಪ್ಪಾ, ನಿಮ್ ದೊಡ್ಡತ್ತೆಗ್ ತೊಂದ್ರೆ ಆಗತ್ತೆ ಅಂತ ನೀನ್ ಚಿಕ್ಕತ್ತೆಗ್ ತೊಂದ್ರೆ ಕೊಡ್ತಿದ್ಯಾ? ಚಿಕ್ಕತ್ತೆ, ನಾನು ಹೇಳೋದನ್ನ ಅರ್ಥ ಆಯ್ತು ಬಿಡಪ್ಪ. ಅವಳೇನೋ ದೇವತೆ, ಇವಳು ರಾಕ್ಷಸಿ. ಅವಳು ಹೋಮ ಮಾಡ್ತಿದ್ರೆ ಇವಳು ಅದಕ್ಕೆ ಭಂಗ ತರ್ತಿದ್ದಾಳ. ಏನ್ ಮಾಡಿದಾಳೋ ಏನೋ, ಅಳಿಯನ್ ಮೇಲೆ ಚೆನ್ನಾಗಿ ಮೋಡಿ ಮಾಡಿದಾಳೆ.